ಎಲ್ಲೆಲ್ಲೂ ಸದ್ ಮಾಡ್ತಾ ಐತೆ. ಮಲ್ಲೇಶ್ವರಂ ಮಡಿ ಕಟ್ಟೆಲ್ಲೂ ನಿಮ್ ಪೇಪರ್ ಐತ್ ನೋಡ್ರಿ. ನೋಡಿದ್ರ ಮಡಿವಾಳರ ಖಡ್ಗ ನಿಮ್ದ ತಾನೆ? ಯಾರ್ದಿದ್ದು? ಥ್ರೋಟ್ ಕರ್ನಾಟಕ ಓಡ್ತಾ ಇದೆ ನಿಮ್ ಪೇಪರ್. ಚೆನ್ನಾಗ್ ಮಾಡ್ತಾ ಇದೀರಾ, ಚೆನ್ನಾಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಚೆನ್ನಾಗ್ ಮಾಡಿ. ಇನ್ ಕೇಸ್ ಇನ್ನು ಯಾರಾದ್ರೂ ಪೇಪರ್ನ ನೀವು ತಗೊಂಡಿಲ್ಲ ಅಂದ್ರೆ, ಯಾಕಂದ್ರೆ ಇದು ನಮ್ಮ ಸಮುದಾಯದ ಪೇಪರ್ ಆಗಿದೆ. ಮಡಿವಾಳರ ಖಡ್ಗ ನಮ್ಮ ಸಮುದಾಯದ ಪೇಪರು. ನಮ್ಮ ಸಮುದಾಯದವರೇ ಖರೀದಿ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಖರೀದಿ ಮಾಡಿ. ಇದು ಒಂದು ಏನು ತಿಂಗಳಿಗೆ ಒಂದು ಸರಿ ಬರುವಂತ ಪೇಪರು. ರಾಜ್ಯಾದ್ಯಂತ ಮಡಿವಾಳರ ಕಷ್ಟ ಸುಖಗಳು, ದುಃಖ ಪರಿಮಾಣಗಳು ಇವನ್ನ ನಿಮ್ಗೆ ಎಚ್ಚೆತ್ತಿ ತೋರಿಸುತ್ತೆ. ಆಲ್ಮೋಸ್ಟ್ ಇದರಲ್ಲಿ ನಮ್ಮ ಸಮುದಾಯದ್ದೇ ಪೇಪರ್ ಪ್ರಿಂಟ್ ಆಗಿರುತ್ತೆ. ನಿಮ್ಮ ಕಡೆಯಲ್ಲೂ ಸಮುದಾಯದಲ್ಲಿ ತುಂಬಾ ಏನು ಗೊಂದಲಗಳು ಇರುತ್ತೆ. ಸೊ ಅದನ್ನೆಲ್ಲ ನೀವು ಪ್ರಿಂಟ್ ಮಾಡಿಸ್ಬಹುದು. ನಿಮ್ ಪೇಪರ್ ಹಾಕಿ ಪೇಪರ್ಗೆ ಒಂದು ಏನು ಆಡ್ ತರ ಕೊಡ್ಬೋದು. ಸೊ ನೀವು ಏನಿಲ್ಲ, ಇದರ ಅಂದಾಜು ಬೆಲೆ ನಿಮ್ಗೆ ಒಂದು ಪೇಪರ್ಗೆ ಸರಿ ಸುಮಾರು 20 ರು ಅಂತ ಇದೆ. ಇದ್ರ ಮೇಲೆ ನೀವು ಒಂದು ವಾರ್ಷಿಕವಾಗಿ ನೀವು ಒಂದು ಮೆಂಬರ್ಶಿಪ್ ನ ತಗೋಬಹುದು. 500 ರೂಪಾಯಿ ಏನಾಗುತ್ತೆ ಅಷ್ಟೇ, ಜಾಸ್ತಿ ಏನಾಗಲ್ಲ. ಸೊ ನಮ್ಮ ಸಮುದಾಯದವ್ರು ಎಲ್ಲೇ ಇರಲಿ ರಾಜ್ಯಾದ್ಯಂತ ಇದನ್ನ ರೀಚ್ ಮಾಡಿಸುವಂತ ಕೆಲಸ ನಮ್ಮ ಚಂದ್ರಶೇಖರ್ ಅವರು ಬಹಳ ಅತ್ಯುನ್ನತವಾಗಿ ಮಾಡ್ತಾ ಇದ್ದಾರೆ. ಸೊ ಮಡಿವಾಳರ ಖಡ್ಗ ನೋಡ್ಕೋಬೇಡಿ. ಅವರ ನಂಬರ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಅಲ್ಲಿ ಹೋಗ್ತಾ ಇರುತ್ತೆ ನೋಡಿ. ಸೊ ಆ ನಂಬರ್ ಕಾಲ್ ಮಾಡಿ. ಯಾಕೆಂದ್ರೆ ನಾವೆಲ್ಲೋ ಕಳಿತೀವಿ, ಎಲ್ಲೋ ತಿಂತೀವಿ, ಎಲ್ಲೋ ಬಿಡ್ತೀವಿ. ಪೇಪರ್ ಒಂದ್ಸರಿ ಬಂದ್ರು ಅಂದ್ರೆ, ನಿಮ್ ಮನೆಗೆ ಯಾರಾದ್ರೂ ಬಂದ್ರು ಅಂದ್ರೆ, ಇವಾಗ ನಮ್ಮ ಮನೆಗೆ ನಾನು ಅಕ್ಸಿ ಟೀಪಾಯ್ ಮೇಲೆ ಇಟ್ಟಿರ್ತೀನಿ. ನಾನು ಓದಿದ ನಂತರ ಟೀಪಾಯ್ ಮೇಲೆ ಇಟ್ಟಿರ್ತೀನಿ. ಯಾರಾದ್ರೂ ಬರ್ತಾರೆ, ಗೆಸ್ಟ್ ಬರ್ತಾರೆ ಅಥವಾ ಪಕ್ಕದ ಮನೆಯವ್ರು ಬರ್ತಾರೆ. ನಿಮ್ಮ ಸಮುದಾಯದ್ದು ಪೇಪರ್ ಇದೆಯಾ? ಯಾವ್ದ್ರಿ ಕಮ್ಮಿ ಅವ್ರೆ? ಮಡಿವಾಳರು ಎಲ್ರಿ ಕಮ್ಮಿ ಅವ್ರೆ? ಯಾವ್ದ್ರಲ್ಲಿ ಕಮ್ಮಿ ಇದಾರೆ? ಎಲ್ಲದ್ರಲ್ಲೂ, ಎಲ್ಲಾ ರಂಗ ಕ್ಷೇತ್ರದಲ್ಲೂ ಈಗ ನಮ್ಮವ್ರು ಬೆಳಕಿಗೆ ಬರ್ತಾ ಇದಾರೆ. ನೀವು ಅನ್ಕೊಂಡಿರ್ಬೋದು ಮುಂಚೆ ಯಾವ ತರ ಇತ್ತು, ಈಗಿನ ಜನರೇಷನ್ ಯಾವ ತರ ಇದೆ ಅಂತ ನಿಮ್ಗೆ ಬಹಳ ಅರ್ಥಪೂರ್ಣವಾಗಿ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಈ ಮಡಿವಾಳರ ಖಡ್ಗ ಪೇಪರ್ನ ನೀವು ಖರೀದಿ ಮಾಡ್ಬೇಕು, ನೀವು ಓದ್ಬೇಕು. ತಿಂಗಳಿಗೆ ಒಂದ್ಸರಿ ಪೇಪರ್ ಬರುತ್ತೆ. ರಾಜ್ಯಾದ್ಯಂತ ಮಡಿವಾಳರಿಗೆ ಆಗ್ತಿರೋಂತ ನ್ಯಾಯ, ಕಷ್ಟ, ಸುಖಗಳನ್ನ ನಿಮ್ಗೆ ತಿಳಿಸುತ್ತೆ. ಮಕ್ಕಳಿಗೆ ತಿಳಿಸಿ, ಸಮುದಾಯದ ಬಗ್ಗೆ ಹೆಚ್ಚಿನ ಕಾಳಜಿ ಬರೋ ತರ ನೋಡ್ಕೊಳ್ಳಿ. ಎಜುಕೇಶನ್ ಪ್ರಿಫರೆನ್ಸ್ ಕೊಡಿ. ಮತ್ತೆ ಯಾರಾದ್ರೂ ಕಡು ಬಡವರಿದ್ರೆ ಈ ಪೇಪರ್ ಮುಖಾಂತರ ಪ್ರಕಟಣೆ ಆಗಿರುತ್ತೆ. ಯಾವ್ದಾದ್ರು ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡೋರಿದ್ರೆ ಅಂತವ್ರಿಗೂ ಸಹ ಬಹಳ ಒಂದು ಈ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಅವ್ರಿಗೂ ಸಹ ಒಂದು ಗೊಂದಲನ ಹೋಗ್ಲಾಡಿಸುತ್ತೆ. ಯಾರ್ಯಾರು ಮಡಿವಾಳರ ಖಡ್ಗ ಪೇಪರ್ ನೀವು ತಗೊಂಡಿಲ್ವೋ, ಪರ್ಚೇಸ್ ಮಾಡ್ಲಿಲ್ವೋ, ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಖಂಡಿತ ಚಂದ್ರಶೇಖರ್ ಅನ್ನೋರು ನಿಮ್ಮ ಕರೆಗೆ ಹೂಗುಟ್ಟು ನಿಮ್ಗೆ ಸ್ಪಂದಿಸ್ತಾರೆ ಅಂತ ಹೇಳ್ತೀನಿ ನೋಡಿ. ನಾನು ಫಸ್ಟ್ ಪೇಪರ್ ತೆಗೆದ್ರೆ, ಫಸ್ಟ್ನೇ ಪೇಜ್ ತೆಗೆದ್ರೆ ಮಾಚಿದೇವರ ಹಿಸ್ಟ್ರಿ, ಸೆಕೆಂಡ್ ಪೇಜ್ ಅಲ್ಲಿ ನೋಡಿ ನಮ್ಮ ಸಮುದಾಯದ ಯಾರೋ ಒಬ್ಬ ಏನು ಕುಲಕಸಬು ಮಾಡ್ತಿರೋನ್ ಬಗ್ಗೆ, ಒಂದ್ ಹ್ಯಾಂಡಿಕ್ಯಾಪ್ಟ್ ಆದ್ರೂ ಒಂದ್ ಕೈ ಇಲ್ಲ ಅವ್ರಿಗೆ, ಆದ್ರೂ ಅವ್ರು ಕುಲಕಸಬು ಮಾಡ್ತಾ ಇದಾರೆ. ಇಂಥವ್ರನ್ನೆಲ್ಲ ಬೆಳಕಿಗೆ ತರಬೇಕು. ಇದು ಯಾರ ಕೆಲ್ಸ? ನಮ್ ಕೆಲ್ಸ, ನಮ್ಗಾಗಿ ಮಾಡ್ತಾರಂತದ್ದು. ಸೊ ನೀವೆಲ್ಲ ಇದನ್ನ ಪರ್ಚೇಸ್ ಮಾಡ್ಬೇಕು. ಎಲ್ಲೆಲ್ಲಿ ನೋಡ್ರಿ, ಇಲ್ಲಿ ಬಲಾಢ್ಯ, ದೌರ್ಜನ್ಯ, ದಬ್ಬಾಳಿಕೆಗೆ ಬಲಿ, ಇಚ್ಛಾಶಕ್ತಿ ಇಲ್ಲದ ನೇತಾರರು, ತುಂಬಾ ಮ್ಯಾಟರ್ಗಳಿದಾವೆ. ನೀವು ತಿಳ್ಕೊಬೇಕಾದ್ರೆ ತುಂಬಾ ಮ್ಯಾಟರ್ಗಳಿದಾವೆ. ಮಡಿವಾಳರು ಪರಿಶಿಷ್ಟ ಜೊತೆಗೆ ಸೇರುವವರೇ, ಸರ್ಕಾರದ ನಿರ್ಲಕ್ಷ್ಯ, ಸಂಘಟನೆ ಕೊರತೆಯೋ, ನೋಡ್ರಿ ತುಂಬಾ ಮ್ಯಾಟರ್ಗಳಿದಾವೆ. ನೀವು ತಿಳ್ಕೊಬೇಕಾಗಿರವು. ಬರೀ ಮೊಬೈಲ್ ಇಟ್ಕೊಂಡು ನೋಡಿದ್ರೆ ಆಗಲ್ಲ. ದಯವಿಟ್ಟು ಪೇಪರ್ನು ಸಹ ಮನೇಲಿ ತರಿಸ್ಕೊಳ್ಳಿ. ಮೊಬೈಲ್ ಅಲ್ಲಿ ನಾವು ನೋಡ್ಬಹುದು, ಬಟ್ ಪೇಪರ್ ಬಂತು ಅಂದ್ರೆ ನಿಮ್ ಮನೇಲಿ ಇಲ್ಲ ಅಂದ್ರೂ ಸಹ ನೀವು ಖಂಡಿತ ಇದನ್ನೆಲ್ಲ ನೋಡ್ಬಹುದು. ಸಮುದಾಯದಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ಏನೇನ್ ಕೆಲಸಗಳು ನಡೀತಾ ಇದೆ, ಸವಲತ್ತುಗಳು, ಸರ್ಕಾರದಿಂದ ಸವಲತ್ತುಗಳು ಏನೇನ್ ಸಿಗ್ತಾ ಇದೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಮಡಿವಾಳರ ಖಡ್ಗ ಪೇಪರ್ನ ನೀವು ಹಿಂದೆ ಪರ್ಚೇಸ್ ಮಾಡಿ. ನಂಬರ್ ಹೋಗ್ತದೆ, ಫೋನ್ ಮಾಡಿ, ಅವ್ರನ್ನ ಎಂಕ್ವೈರಿ ಮಾಡಿ. ನಮಸ್ಕಾರ.